ಎಲ್ಲರಿಗೂ ನಮಸ್ಕಾರ. ನಿನ್ನೆ ದಿನ ಅಂದರೆ ನಾನು ಈ ಯಮಧರ್ಮರಾಜ ರಾ ಯಮಧರ್ಮರಾಜನನ್ನು ರಾವಣ ಯಾವ ರೀತಿ ಗೆದ್ದೆ ಅಂತ ಅಂದ್ಕೊಂಡ ಅನ್ನುವಂಥ ಕಥೆಯನ್ನು ನಾನು ಹೇಳಿದೆ. ಆವಾಗ ಈ ಪಾಂಡವರು ಎಲ್ಲರೂ ಕೂಡಿ ಚರ್ಚೆಯನ್ನು ಮಾಡ್ತಾರೆ, ಒಂದು ಸಭೆಯನ್ನು ಸೇರಿಸ್ತಾರೆ. ಈ ವೀರವರ್ಮನನ್ನು ಕೊಲ್ಲುವುದಕ್ಕಾಗಲಿ ಸೋಲಿಸುವುದಕ್ಕಾಗಲಿ ಸಾಧ್ಯನೇ ಇಲ್ಲ. ಅದಕ್ಕಾಗಿ ಒಂದು ಬೇರೆ ಯೋಜನೆಯನ್ನು ಮಾಡಬೇಕು ಅಂತಂದು ಹೇಳಿ ನಿರ್ಧಾರವನ್ನು ಮಾಡ್ತಾರೆ. ಅವತ್ತು ಸಾಯಂಕಾಲ ಏನಾಗ್ತೈತಿ ಅಂತಂದ್ರೆ, ಕೃಷ್ಣ ಅಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಒಂದು ಸಂದೇಶವನ್ನು ಕಳಿಸಿರ್ತಾನೆ. ಏನಂದ್ರೆ, ಸಾಯಂಕಾಲ ಆದ ನಂತರ ಬೆಳಗಿನವರೆಗೂ ಬೆಳಗಾಗುತ್ತನೂ ನನ್ನನ್ನು ಯಾರೂ ಭೇಟಿ ಮಾಡಿಕೊಡೋದು ಅಂತ ಹೇಳಿ ಕಳಿಸಿರ್ತಾನೆ. ಎಲ್ಲರಿಗೂ ಕಳಿಸಿರ್ತಾನೆ ಅವನು. ಆವಾಗ ಈ ಋಷಿಮುನಿಗಳು ಕೇಳ್ತಾರೆ, ಯಾರ್ಯಾರು ಕಳಿಸ್ಯಾರ ಈ ಸಂದೇಶವನ್ನು? ಇಲ್ಲ, ಎಲ್ಲರಿಗೂ ಕಳಿಸ್ಯಾರ, ಪ್ರಮುಖರಿಗೆ. ಅರ್ಜುನ ಕಳಿಸ್ಯಾರೇನ? ಅರ್ಜುನನಿಗೂ ಕಳಿಸಿದ್ದಾರೆ. ಇದಕ್ಕೆಲ್ಲ ಆಶ್ಚರ್ಯಕ್ಕೈತಿ, ವಾಸುದೇವ ಹಿಂಗ್ಯಾಕೆ ಕಳಿಸಿದ ಸಂದೇಶವನ್ನು ಅಂತಂದು ಹೇಳಿ. ಅವತ್ತು ರಾತ್ರಿ ಅವ್ರಿಗೆ ನಿದ್ದಿನೇ ಬರೋದಿಲ್ಲ. ಏನು ಕಾರಣ ಇರ್ಬೋದು? ವಾಸುದೇವ ಯಾಕೆ ಹಿಂಗೆ ಹೇಳ್ಯಾನ? ಯಾಕಂದ್ರೆ ರಾತ್ರಿ ಎಲ್ಲರೂ ಕೂಡಿ ಸಭೆಯನ್ನು ಮಾಡ್ತಿರ್ತಾರೆ, ಚರ್ಚೆಯನ್ನು ಮಾಡ್ತಾ ಇರ್ತಾರೆ. ಆದರೂ ಅವನ ಆಜ್ಞೆಯನ್ನು ನಾವು ಪಾಲಿಸಬೇಕು ಅಂತಂದು ಹೇಳಿ ಯಾರೂ ಅವನ ಶಿಬಿರದ ಸಮೀಪ ಹೋಗೋದನ್ನ ಇಲ್ಲ, ಹಾಯೋದನ್ನೇ ಇಲ್ಲ. ಮರುದಿನ ಬೆಳಗಾಗ್ತೈತಿ. ಬೆಳಗಾದ್ಕೊಳ್ಳಿ ಅರ್ಜುನಕ್ಕೆ ತಡ್ಯಾಕಾಗೋದಿಲ್ಲ. ಯಾಕೆ? ವಾಸುದೇವ್ ಹಿಂಗ್ಯಾಕೆ ನಮ್ಗೆ ಹೇಳ್ದ ಅಂತಂದು ಹೇಳಿ ಅವ ಏನಂತಂದ್ರೆ, ಬೆಳಗಾಗೋದನ್ನು ಕಾಯ್ತಾ ಇದ್ದು ಅವನ ಶಿಬಿರಕ್ಕೆ ಹೋಗ್ತಾನೆ. ಅವ ಹೋಗೋದನ್ನು ನೋಡಿ ಈ ಜೈಮಿನಿ ಋಷಿಮುನಿಗಳು, ಮೇಲೆ ಕೃತವರ್ಮ, ಋಷಿಕೇತ ಎಲ್ಲರೂ ಹೋಗ್ತಾರೆ. ಅರ್ಜುನ ಕೇಳ್ತಾನ, ಯಾಕೆ ಕೃಷ್ಣ ನಿನ್ನೆ ಇಂಥ ಸಂದೇಶವನ್ನು ಕಳಿಸಿದ್ದಿ ಅಂದ್ಕೊಳ್ಳೆ. ಕೃಷ್ಣ ಹೇಳ್ತಾನ, ಹೌದು, ನಾವೊಬ್ಬ ಅತಿಥಿಯನ್ನು ಭೇಟಿ ಆಗಬೇಕಾಗಿತ್ತು, ಅದಕ್ಕೆ ನಾನು ನಿಮಗೆಲ್ಲ ಸಂದೇಶವನ್ನು ಕಳಿಸಿದ್ದೆ. ಅಲ್ಲ, ಯಾವ ಅತಿಥಿ? ನಾವಿದ್ರೆ ಏನಾಗ್ತಿತ್ತು, ನಾವು ಭೇಟಿ ಹಾಕಿದ್ವಲ್ಲ ಅಂದ ಕೂಡಲೇ ಅವಾಗ ಅವ್ನು ಹೇಳ್ತಾನೆ, ಇಲ್ಲ, ಅವ್ನು ನನ್ನೊಬ್ಬನನ್ನಷ್ಟೇ ಭೇಟಿ ಆಗಬೇಕಾಗಿತ್ತು, ಅದಕ್ಕೆ ಅವ್ರು ಬಂದಿದ್ರು, ನಿಮ್ಗೆ ಯಾರಿಗೂ ಹೇಳಿ ಕಳಿಸ್ಲಿಲ್ಲ ಅಂದ್ಕೊಳ್ಳಿ. ಅರ್ಜುನ್ಗೆ ಆಶ್ಚರ್ಯಕ್ಕೈತಿ, ನಿನ್ನ ಅತಿಥಿ ಅಂದ್ರೆ ನಮಗೆ ಪರಿಚಯ ಇಲ್ಲೇನವರು ಅಂತಂದು ಹೇಳಿ ಕೇಳ್ತಾನೆ. ಅವಾಗ ಕೃಷ್ಣ ಹೇಳ್ತಾನ, ಜೀವನದೊಳಗೆ ಪ್ರತಿಯೊಬ್ಬರಿಗೂ ಒಂದು ಸಲ ಆದರೂ ಅವರ ದರ್ಶನ ಆಗಕ್ಕಬೇಕು. ಸಮಸ್ತ ಚರಚರ ಪ್ರಾಣಿಗಳಿಗೂ ಅವರ ದರ್ಶನ ಆಗಕ್ಕಬೇಕು ಅಂತ ಅಂದ್ಕೊಳ್ಳೆ. ಅಂಥ ವ್ಯಕ್ತಿ ಯಾರು ಅಂದ್ಕೊಳ್ಳೆ? ಕೃಷ್ಣ ಯಮಧರ್ಮ ಅಂತ ಹೇಳ್ತಾನೆ. ಎಲ್ಲ ಉಸಿರು ನಿಂತಂಗೆ ಆಗ್ತೈತಿ. ಯಮಧರ್ಮ ಕೃಷ್ಣ ನಾನು ಭೇಟಿಯಾಗಿ ಬಂದಿದ್ದ ಅಂಥೇಳಿ. ಅವಾಗ ಕೃಷ್ಣ ಹೇಳ್ತಾನೆ, ಇಲ್ಲ, ಅವನು ನನ್ನನ್ನು ಯುದ್ಧದ ವಿಷಯವಾಗಿ ಮಾತಾಡೋದಕ್ಕೆ ನನ್ನ ಜೊತೆ ಬಂದಿದ್ದ. ಅವನು ನೀವೆಲ್ಲರೂ ಯಾರಾದ್ರಿದ್ರಿ ಅಂತಂದ್ರೆ ಅವನ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿತ್ತು ಅಂತಂದ್ರೆ ನಿಮ್ಮ ಪ್ರಾಣ ಹರಣ ಆಗ್ತಿತ್ತು. ಅದನ್ನು ತಪ್ಸಕ್ಕೆ ನನ್ನ ಕೈಯಾಗೂ ಸಾಧ್ಯ ಇರ್ತಿರ್ಲಿಲ್ಲ. ಅದಕ್ಕಾಗಿ ನಾನು ನಿಮ್ಗೆ ಯಾರಿಗೂ ಬರಬೇಡ ಅಂತಂದು ಹೇಳಿದೆ ಅಂತೇಳಿ ಹೇಳ್ತಾನೆ. ಆನಂತರ ಆ ಯಮಧರ್ಮನ ಜೊತೆಗೆ ಅವನೇನಂತಾರೆ ಎಲ್ಲ ಮಾತುಕತೆಯನ್ನು ಮಾತಾಡಿದ್ಕೊಳ್ಳೆ. ಈ ವೀರವರ್ಮನಿಗೆ ಏನಂತಂದ್ರೆ ಯುದ್ಧ ಮಾಡಬೇಕು ಅನ್ನೋದು ಬಹಳ ಅಪೇಕ್ಷೆ ಇರ್ತೈತಿ. ಯಾಕಂದ್ರೆ ಅಳಿಯಾನ ಯಮಧರ್ಮದ, ನಾವು ಬಂದು ನಿಂತರೆ ಸಾಕು ಅಂತಂದು ಹೇಳಿ. ಆದರೆ ಯಮಧರ್ಮ ಇದ್ದವ ಆ ಕೃಷ್ಣನಿಗೆ ವಾಗ್ದಾನವನ್ನು ಮಾಡ್ತಾನೆ, ನನ್ನ ಸಂಧಾನವನ್ನು ಮಾಡಿಸ್ತೀನಿ, ನನ್ನ ಅಳಿಯನಿಗೆ ಹೇಳಿ, ಮಾವನಿಗೆ ಹೇಳಿ, ನೀನು ಕಾಳಜಿ ಮಾಡಬೇಡ ಕೃಷ್ಣ ಅಂತಂದು ಹೇಳಿ ಎಷ್ಟೊತ್ತನ ಅವರಿಬ್ಬರು ಮಾತಾಡ್ಕೊತ ಕುಂಡಿರ್ತಾರೆ. ಆನಂತರ ವೀರವರ್ಮನಿಗೆ ಆ ಯಮಧರ್ಮ ಹೇಳ್ತಾನೆ, ನೀನು ಸಂಧಾನವನ್ನು ಮಾಡ್ಕೊ ನೀನು ಅಂದ ಕೂಡಲೇ. ಈಗ ಈ ಅಳಿಯನ ಹೇಳಿದ್ನು ಅಂತ ಅಂದ್ಕೊಳ್ಳೆ ವೀರವರ್ಮನಿಗೆ ಏನು ಹೇಳಕ್ಕೆ ಬರೋದಿಲ್ಲ. ಅವನು ಯುದ್ಧವನ್ನು ನಡೆಯೋದಕ್ಕೆ ನಿಷೇಧವನ್ನು ಮಾಡಿಬಿಡ್ತಾನೆ. ಯುದ್ಧ ಮಾಡುವುದನ್ನು ನಿಷೇಧ ಮಾಡ್ಕೊಂಡ್ಬಿಡ್ತಾನೆ. ಆವಾಗ ಕೃಷ್ಣ ಹೇಳ್ತಾನೆ ಯಮಧರ್ಮನಿಗೆ, ಆ ಯಮಧರ್ಮ ಹಂಗೆ ಬಿಟ್ಟ ಯುಧಿಷ್ಠರನನ್ನ ಅಂಥೇಳಿ ಕೆಲವರೆಲ್ಲ ಕೇಳಿದ ಕೂಡಲೇ ಅವಾಗ ಕೃಷ್ಣ ಹೇಳ್ತಾನೆ, ಯುಧಿಷ್ಠರ ಯಾರು ಹೇಳ್ರಿ ಅಂತೇಳಿ ಹೇಳ್ತಾನೆ ಅವ್ರಿಗೆ. ಯಾಕಂದ್ರೆ ಯುಧಿಷ್ಠರ ಕುಂತಿಯ ಮಗ. ದುರ್ವಾಸ ಮುನಿಗಳು ಅವಳಿಗೆ ಮಂತ್ರಗಳನ್ನು ಉಪದೇಶ ಮಾಡಿರ್ತಾರಲ್ಲ, ಒಂದನೇ ಮಂತ್ರ ಪರೀಕ್ಷೆ ಮಾಡಕ್ಕೆ ನೋಡಿರ್ತಾಳೆ, ಕೃಷ್ಣ ಹುಟ್ಟಿರ್ತಾನೆ. ಎರಡನೇ ಮಂತ್ರ ಆಕೆ ಯಮಧರ್ಮನನ್ನು ಆಹ್ವಾನ ಮಾಡಿರ್ತಾಳೆ. ಯಮಧರ್ಮನಿಂದ ಯುಧಿಷ್ಠರ ಹುಟ್ಟಿರ್ತಾನೆ. ತನ್ನ ಮಗ ಇಷ್ಟು ಲೋಕ ಪ್ರಸಿದ್ಧನಾಗ್ಯಾನಂತ ಹೇಳಿ ಯಮಧರ್ಮನಿಗೆ ಅವನ ಮೇಲೆ ಅತಿಯಾದಂಥ ಅಭಿಮಾನ ಇರ್ತೈತಿ.
ತನ್ನ ಮಗ ಈ ಅಶ್ವಮೇಧ ಯಾಗವನ್ನು ಮಾಡಾಕತ್ತಾನ, ಅದಕ್ಕೆ ಮಾವ ಇದ್ದವ ಅದಕ್ಕೆ ವಿಘ್ನವನ್ನು ತರಬಾರ್ದು ಅಂತಂದು ಹೇಳಿ ಅವನೇನಂತಂದ್ರೆ ಆ ಮಗನ ಒಂದು ಉನ್ನತಿಗಾಗಿ ಆ ಮಾವನನ್ನು ಬೇಡ್ಕೊಳ್ತಾನ, ಈ ಯುದ್ಧವನ್ನು ನೀವು ಮಾಡಬೇಡ್ರಿ, ನಿಲ್ಲಿಸಿಬಿಡ್ರಿ ಅಂತಂದು ಹೇಳಿ. ಹೀಗಾಗಿ ಈ ಯುದ್ಧವನ್ನು ಕೃಷ್ಣ ಇದ್ದವ ಯಾವುದೇ ರಕ್ತಪಾತವಿಲ್ಲದೆ ಈ ಯುದ್ಧವನ್ನು ಗೆದ್ದುಕೊಂಡು ಹೋಗ್ತಾನೆ. ಇನ್ನು ಮುಂದಿನ ಕತೆ ಮುಂದೆ ಮತ್ತೆ ಯಾರು ಭೇಟಿ ಆಗ್ತಾರೆ. ಈ ಮುಗಿತಾ ಬಂದೈತಿ ಅಶ್ವಮೇಧ ಕುದುರೆ ಬಹಳಷ್ಟು ತನ್ನ ಪ್ರಯಾಣವನ್ನು ಮುಗಿಸೈತಿ. ಇನ್ನು ಸ್ವಲ್ಪ ದೂರ ಅಷ್ಟು ಉಳಿದೈತಿ. ಮತ್ತೆ ಮುಂದೆ ಯಾರು ಭೇಟಿ ಆಕಾರ ಅನ್ನೋದನ್ನು ಮುಂದಿನ ಕತೆ ಒಳಗೆ